ಶಾಂತಿ. ಡೇಟ್ ಆಗಿದೆ 23/12/1985. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಕಾಮ್ ಜೀತ್ ಸರ್ವ ಹದ್ ಕಿ ಕಾಮನಾओं से ಪರೆ. ಕಾಮ್ ಜೀತ್ ಆಗಬೇಕು, ಎಲ್ಲ ಹದದ ಆಸೆಗಳಿಂದ ಪರೆಯಾಗಬೇಕು. ಬಾಬಾ ಹೇಳ್ತಾರೆ, दुखहर्ता सुखकर्ता शिव बाबा बोले, बाप दादा अपने छोटे से श्रेष्ठ सुखी संसार को देख रहे हैं. ಬಾಬಾ ಇಬ್ಬರು ಬಾಪ್ ದಾದಾ ತಮ್ಮ ಚಿಕ್ಕ ಶ್ರೇಷ್ಠ ಸುಖಿ ಸಂಸಾರವನ್ನು ನೋಡ್ತಾ ಇದ್ರು. एक तरफ है बहुत बड़ा असार संसार, दूसरे तरफ है छोटा सा सुखी संसार. ಬಾಬಾ ಹೇಳ್ತಾರೆ, ಒಂದು ಕಡೆ ಬಹಳ ದೊಡ್ಡದು ಅಸಾರ ಸಂಸಾರ ಇದೆ, ಇನ್ನೊಂದು ಕಡೆ ಚಿಕ್ಕದಿದೆ, ಅದರ ಸುಖಿ ಸಂಸಾರ ಇದೆ. ಇಸ್ ಸುಖಿ ಸಂಸಾರ ಮೇ ಸದಾ ಸುಖ ಶಾಂತಿ ಸಂಪನ್ನ ಬ್ರಾಹ್ಮಣಾತ್ಮಾಯೇ ಹೇ. ಈ ಸುಖಿ ಸಂಸಾರದಲ್ಲಿ ಯಾವಾಗಲೂ ಸುಖ ಶಾಂತಿ ಸಂಪನ್ನ ಬ್ರಾಹ್ಮಣ ಆತ್ಮಗಳಿದ್ದಾರೆ. ಕ್ಯೋಂಕಿ ಪವಿತ್ರತಾ ಸ್ವಚ್ಛತಾ ಕೆ ಆಧಾರ ಪರ್ ಯಹ ಸುಖ ಶಾಂತಿಮಯ ಜೀವನ ಹೇ. ಬ್ರಾಹ್ಮಣ ಆತ್ಮಗಳು ಸುಖ ಶಾಂತಿ ಸಂಪನ್ನ ಇದ್ದಾರೆ ಅಂತಂದರೆ ಯಾಕೆ? ಪವಿತ್ರ ಇರ್ತಾರೆ, ಸ್ವಚ್ಛತೆ ಇರ್ತಾರೆ. ಅದೇ ಸುಖ ಶಾಂತಿ ಜೀವನದ ಆಧಾರ ಆಗಿದೆ. ಬಾಬಾ ಹೇಳ್ತಾರೆ, ಜಹಾ ಪವಿತ್ರತಾ ವ ಸ್ವಚ್ಛತಾ ಹೇ ವಹಾ ಕೋಯಿ ಭೀ ದುಃಖ ಶಾಂತಿ ಕಾ ನಾಮ್ ನಿಶಾನ್ ನಹಿ. ಎಲ್ಲಿ ಪವಿತ್ರತೆ ಅಥವಾ ಸ್ವಚ್ಛತೆ ಇದೆಯೋ ಅಲ್ಲಿ ಯಾವುದೇ ತರಹದ ದುಃಖ ಅಶಾಂತಿ ಹೆಸರೇ ಇಲ್ಲ ಅಂತಾರೆ ಬಾಬಾ. ಪವಿತ್ರತಾ ಕೆ ಕಿಲೆ ಕೆ ಅಂದರ್ ಯಹ ಛೋಟಾ ಸಾ ಸುಖಿ ಸಂಸಾರ ಹೇ. ಪವಿತ್ರತೆಯ ಕೋಟೆಯ ಒಳಗಡೆ ಈ ಒಂದು ಚಿಕ್ಕ ಸುಖಿ ಸಂಸಾರ ಇದೆ. ಅಗರ್ ಪವಿತ್ರತಾ ಕೆ ಕಿಲೆ ಕೆ ಸಂಕಲ್ಪ ದ್ವಾರ ಭೀ ಬಾಹರ್ ಜಾತೆ ಹೋ ತಬ್ ದುಃಖ और अशांति का प्रभाव अनुभव करते हो. ಬಾಬಾ ಹೇಳ್ತಾರೆ, ಆದರೆ ಪವಿತ್ರತೆಯ ಕೋಟೆಯ ಹೊರಗಡೆ ಹೋದರೆ, ಸಂಕಲ್ಪದ ಮುಖಾಂತರನೂ ಹೊರಗಡೆ ಹೋದರೆ ಆವಾಗ ಏನಾಗ್ತದೆ? ದುಃಖ ಆಗುತ್ತೆ, ಅಶಾಂತಿಯ ಪ್ರಭಾವ ಅನುಭವ ಆಗ್ತದೆ. यह बुद्धि रूपी पाँव किले के अंदर रहे तो संकल्प तो क्या स्वप्न में भी दुख अशांति की लहर नहीं आ सकती है. ಬಾಬಾ ಹೇಳ್ತಾರೆ, ಬುದ್ಧಿರೂಪಿಯ ಹೆಜ್ಜೆ ಕೋಟೆಯ ಪವಿತ್ರತೆಯ ಕೋಟೆ ಒಳಗಡೆ ಇದ್ದರೆ ಸಂಕಲ್ಪ ಕ್ಯಾ, ಸಂಕಲ್ಪ ಅಲ್ಲ, ಸ್ವಪ್ನದಲ್ಲಿನೂ ಕೂಡ ದುಃಖ ಅಶಾಂತಿಯ ಅಲೆನೇ ಬರೋದಿಲ್ಲ ಅಂತಾರೆ ಬಾಬಾ. दुख और अशांति का जरा भी अनुभव होता है तो अवश्य कोई न कोई अपवित्रता का प्रभाव है. ನಿಮಗೆ ದುಃಖ ಅಶಾಂತಿ ಇದೆ ಅಂತಂದ್ರೆ ಸ್ವಲ್ಪ ಆದರೂ ಅನುಭವ ಅವಶ್ಯವಾಗಿ ಆಗ್ತದೆ. ಏನು? ಅಪವಿತ್ರತೆಯ ಪ್ರಭಾವದಿಂದ ಏನಾಗ್ತಾ ಇದೆ? ನಿಮಗೆ ದುಃಖ ಅಶಾಂತಿ ಆಗ್ತದೆ. पवित्रता सिर्फ काम जीत जगत जीत बनना यह नहीं है, लेकिन काम विकार का वंश सर्व हद की कामनाएं हैं. ಬಾಬಾ ಹೇಳ್ತಾರೆ, ಪವಿತ್ರತಾ ಕೇವಲ ಕಾಮ್ ಜೀತ್ ಜಗತ್ ಜೀತ್ ಆಗೋದಲ್ಲ, ಆದರೆ ಕಾಮ ವಿಕಾರದ ವಂಶ ಸರ್ವ ಎಲ್ಲ ಹದದ ಕಾಮನಾಯಿಗಳು ಆಗಿದ್ದಾವೆ. ಮಾಯಾಜಿ ಕಾಮ್ ಜೀತ್ ಅರ್ಥಾತ್ ಸರ್ವ ಕಾಮನಾಯ ಜೀತ್. ಕಾಮಜೀತ ಅಂತಂದರೆ ಎಲ್ಲ ಇಚ್ಛೆಗಳ ಮೇಲೆ ಜೀತ ಆಗಬೇಕು, ವಿಜಯ ಆಗಬೇಕು. ಕ್ಯೋಂಕಿ ಕಾಮನಾಯೇ ಅನೇಕ ವಿಸ್ತಾರಪೂರ್ವಕ ಹೇ. ಯಾಕಂತಂದರೆ ಆಸೆಗಳು ಬಹಳಷ್ಟು ವಿಸ್ತಾರದಲ್ಲಿದ್ದಾವೆ. ಕಾಮನಾ ಏಕ್ ಹೇ ವಸ್ತುओं की दूसरी व्यक्ति द्वारा हद के प्राप्ति की कामना है. तीसरे संबंध निभाने में भी हद की कामनाएं अनेक प्रकार की उत्पन्न होती है. ಬಾಬಾ ಹೇಳ್ತಾರೆ, ಕಾಮನ ಮೊದಲೇದಾಗಿದೆ ವಸ್ತುವಿಂದು, ವಸ್ತುಗಳ ಆಸೆ. ಎರಡನೇದು ವ್ಯಕ್ತಿಗಳ ಮುಖಾಂತರ ಹದದ ಪ್ರಾಪ್ತಿಗಳು, ಇಚ್ಛೆ. ಮೂರನೇದು ಸಂಬಂಧ ನಿಭಾಯಿಸುವುದರಲ್ಲಿ ಅದರದ್ದು ಇಚ್ಛೆ ಅನೇಕ ಪ್ರಕಾರದ ಉತ್ಪನ್ನ ಆಗ್ತವೆ.
चौथी है नाಲ್कनेदागिदे सेवा भावना में भी हद की कामना का भाव उत्पन्न हो जाता है. ಸೇವೆಯ ಭಾವನೆಯಲ್ಲಿನೂ ಕೂಡ हदद इच्छेय भाव उत्पन्न ಆಗ್ತದೆ. इन 4 ही प्रकार की कामनाओं को समाप्त करना अर्थात सदा के लिए दुख अशांति को जीवन जीतना. ಪಾಪ ಹೇಳ್ತಾರೆ ಈ 4 ಪ್ರಕಾರದ ಇಚ್ಛೆಗಳನ್ನು ಸಮಾಪ್ತಿ ಮಾಡಬೇಕು ಅಂದರೆ ಯಾವಾಗಲೂ ದುಃಖ ಅಶಾಂತಿ ಮೇಲೆ ಗೆಲುವು ಸಾಧಿಸಬೇಕು. अब अपने आप से पूछो इन 4 ही प्रकार की कामनाओं को समाप्त किया है. ತಮ್ಮನ್ನು ತಾವು ಕೇಳಿಕೊಳ್ಳಿ ಈ 4 ಪ್ರಕಾರದ ಇಚ್ಛೆಗಳನ್ನು ಸಮಾಪ್ತಿ ಮಾಡಿದ್ದೀರಾ. कोई भी विनाशी वस्तु अगर बुद्धि को अपनी तरफ आकर्षित करती है तो जरूर कामना का रूप लगा हुआ. ಬಾಬಾ ಹೇಳ್ತಾರೆ ಯಾವುದೇ ವಿನಾಶಿ ವಸ್ತು ಅಥವಾ ಬುದ್ಧಿಯನ್ನು ತನ್ನ ಕಡೆ ಆಕರ್ಷಿತ ಮಾಡ್ಕೊಳ್ತದಂತಂದರೆ ಜರೂರ್ ಕಾಮನಾಕ ರೂಪ ಲಗಾ ಹುವಾ ಹೈ ಅಂದರೆ ಯಾವುದೋ ಒಂದು ಇಚ್ಛೆ ರೂಪದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಬಾಬಾ. ರಾಯಲ್ ರೂಪ ಮೇ ಶಬ್ದಕ್ಕೂ ಪರಿವರ್ತನೆ ಕರ್ಕೆ ಕಹತೆ ಹೋ. ಇದು ರಾಯಲ್ ರೂಪದಲ್ಲಿ ಶಬ್ದಗಳನ್ನು ಪರಿವರ್ತನೆ ಮಾಡಿ ಹೇಳ್ತೀರಾ. ಇಚ್ಛಾ ನಹಿ ಹೇ ಲೇಕಿನ್ ಅಚ್ಛಾ ಲಗ್ತಾ ಹೇ. ನನಗೇನದು ಬೇಕು ಅನಿಸೋದಿಲ್ಲ, ಬೇಕು ಅಂತ ಇಚ್ಛೆ ಇಲ್ಲ, ಆದರೆ ಅದು ನೋಡಿದ್ರೆ ಚಲೋ ಅನಿಸ್ತದೆ. चाहे वस्तु हो व व्यक्ति हो लेकिन किसी की प्रति भी विशेष आकर्षण है वो ही वस्तु का व व्यक्ति ही अच्छा लगता है अर्थात कामना है ಅಂತ ಕೇಳ್ತಾರೆ. ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಆದರೆ ಯಾವುದೇ ಪ್ರತಿ ಆಕರ್ಷಣೆ ವಿಶೇಷವಾದ ಆಕರ್ಷಣೆ ಇದೆ वो ही वस्तु व व्यक्ति ही अच्छा लगता है. ಆ ವಸ್ತು ಆ ವ್ಯಕ್ತಿ ಚಲೋ ಅನ್ನಿಸ್ತದೆ ಅಂತಂದರೆ ಅದರ ಅರ್ಥ ಏನು, ನಿಮ್ಮೊಳಗಡೆ ಇಚ್ಛೆ ಇದೆ. ಇಚ್ಛಾ ಹೇ ಸಬ್ ಅಚ್ಚಾ ಲಗ್ತಾ ಹೇ. ಇಚ್ಛಾ ಇದ್ದಾಗನೇ ಎಲ್ಲವೂ ಅಚ್ಚಾ ಲಗ್ತಾ ಹೇ. ಯಹ ಹೇ ಯಥಾರ್ಥ ಲೇಕಿನ್ ಯಹಿ ಅಚ್ಚಾ ಲಗ್ತಾ ಹೇ ಯಹ ಹೇ ಅಯಥಾರ್ಥ. ಬಾಬಾ ಹೇಳ್ತಾರೆ यह इच्छा का रॉयल रूप है. ಇದು ಇಚ್ಛೆಯ रॉयल रूप ಅಂತ ಹೇಳ್ತಾರೆ ಬಾಬಾ. चाहे किसकी सेवा अच्छी लगती है, किसकी पालना अच्छी लगती है, किसके गुण अच्छे लगती है, किसके मेहनत अच्छी लगती है, किसका त्याग अच्छा लगता है, किसका स्वभाव अच्छा लगता, लेकिन अच्छाई की खुशबू लेना व अच्छाई को स्वयं भी धारण करना अलग बात है. ಬಾಬಾ ಹೇಳ್ತಾರೆ ಇಚ್ಛಾ ರಾಯಲ್ ರೂಪ, ಇಚ್ಛೆಯ ರಾಯಲ್ ರೂಪ್ ಆಗಿದೆ. ಯಾವುದೇ ಸೇವೆ ನಿಮಗೆ ಚಲೋ ಅನ್ನಿಸ್ಬೋದು, ಯಾರದೋ ಪಾಲನೆ ಚಲೋ ಅನ್ನಿಸ್ಬೋದು, ಯಾರದೋ ಗುಣ ಚಲೋ ಅನ್ನಿಸ್ಬೋದು, ಯಾರೋ ಪರಿಶ್ರಮ ಚಲೋ ಅನ್ನಿಸ್ಬೋದು, ತ್ಯಾಗ ಸ್ವಭಾವ ಇವೆಲ್ಲ ಚಲೋ ಅನ್ನಿಸ್ಬೋದು. ಅದು ಹೇಳ್ತಾರೆ ಬಾಬಾ ಅಚ್ಚಾಯಿಕಿ ಖುಷ್ಬೂಲೇನ. ಚಲೋ ಐತಿ ಅಂತ ಹೇಳಿದ್ರೆ ವಾಸನೆ ತಗೋಬೇಕು ಅಷ್ಟೇ. ಅಚ್ಚಾಯಿಕೋ ಸ್ವಯಂ ಧಾರಣ ಕರ್ನ ಅಲಗ್ ಬಾತ್ ಹೇ. ಒಳ್ಳೆಯದನ್ನು ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ಳೋದು ಬೇರೆ ಆಗಿದೆ. ಲೇಕಿನ್ ಇಸ್ ಅಚ್ಚಾಯಿ ಕೆ ಕಾರಣ ಯಹಿ ಅಚ್ಚಿ ಹೇ ಯಹ ಅಚ್ಚಾ ಕೆಹನಾ ಇಚ್ಛಾ ಮೇ ಬದಲ್ ಜಾತಾ ಹೇ. ಪಾಪ ಹೇಳ್ತಾರೆ ಧಾರಣ ಮಾಡ್ಕೊಳ್ಳೋದು ಬೇರೆ, ಆದರೆ ಇದು ಚಲೋನೇ ಅದ ಈ ರೀತಿ ಇಚ್ಛಾಮೆ ಅದೇನಾಗ್ಬಿಡ್ತದೆ, ಇದು ಭಾಳ ಚಲೋದ ಅಂತ ಹೇಳ್ಕೊತ ಹೋದ್ಮೇಲೆ ಅದೇನಾಗ್ತದೆ ಇಚ್ಛೆನಲ್ಲಿ ಬದಲಾಗ್ಬಿಡ್ತದೆ. ಯಹ ಕಾಮನಾ ಹೇ, ಇದು ಇಚ್ಛಾ ಆಗಿದೆ. ದೋ ಜೋ ದುಃಖ और ಅಶಾಂತಿ का सामना नहीं कर सकते. ಆವಾಗ ನೀವು ದುಃಖ ಮತ್ತು ಅಶಾಂತಿಯನ್ನು ಎದುರಿಸೋಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. एक है अच्छाई के पीछे अपने को अच्छा बनने से ವಂಚಿತ್ करना. ಏನು ಮಾಡ್ತದೆ ಅಂತಂದರೆ ಅದು ಚಲೋದ ಅಂಥೇಳಿ ಅದರ ಹಿಂದೆ ಬಿದ್ದುಬಿಡ್ತೀರಾ. ಹಿಂದೆ ಬಿದ್ದ ಕೂಡಲೇ ಏನಾಗ್ತದೆ, ನಿಮ್ಮನ್ನು ನೀವು ಒಳ್ಳೆಯವರನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಮೋಸ ಹೋಗ್ತೀರಾ. ದೂಸರಿ ದುಶ್ಮನಿ ಕಿ ಕಾಮನಾ ಭಿ ನೀಚೆ ಲೇ ಆತಿ ಹೇ. ಮತ್ತೇನು ಮಾಡ್ತದೆ, ದುಶ್ಮನಿಯ ಇಚ್ಛೆ ಕೆಳಗೆ ತಗೊಂಡು ಬಂದುಬಿಡ್ತದೆ. ಏಕ್ ಹೇ ಪ್ರಭಾವಿತ್ की कामना
दूसरी है किसी से वैर व ईर्ष्या की भावना की कामना. ಬಾಬಾ ಹೇಳ್ತಾರೆ, ಒಂದಾಗಿದೆ ಆ ಒಳ್ಳೆಯದಕ್ಕೆ ಪ್ರಭಾವಿತ ಆಗೋ ಇಚ್ಛೆ. ಇನ್ನೊಂದು ಏನಾಗಿದೆ, ಅವ್ರು ಒಳ್ಳೆಯವರಿದ್ದಾರೆ ಹಂಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಏನು ಬರೋಕ್ಕೆ ಶುರು ಆಗ್ತದೆ, ಈರ್ಷ್ಯೆ ಭಾವನೆ ಬರೋಕ್ಕೆ ಶುರು ಆಗ್ತದೆ. ವಹ ಭೀ ಸುಖ और ಶಾಂತಿ ಕೋ ಸಮಾಪ್ತ ಕರ್ ದೇತಿ ಹೇ. ಅದು ಕೂಡ ಏನಾಗ್ತದೆ, ಸುಖ ಮತ್ತು ಶಾಂತಿಯನ್ನು ಸಮಾಪ್ತಿ ಮಾಡಿಬಿಡ್ತದೆ. ಸದಾ ಹಿ ಮನ್ ಹಲ್ಚಲ್ ಮೇ ಆ ಜಾತಾ ಹೇ. ಯಾವಾಗಲೂ ಮನಸ್ಸು ಹಲ್ಚಲಲ್ಲಿ ಬರೋಕ್ಕೆ ಶುರು ಆಗ್ತದೆ. ಪ್ರಭಾವಿತ ಹೋನೆ ಕಿ ಲಕ್ಷಣ ಲಗಾವ್ ಔರ್ ಝುಕಾವ್ ಹೇ. ಯಾವುದೇ ವ್ಯಕ್ತಿ ವಸ್ತು ವೈಭವ ಅದಕ್ಕೆಲ್ಲ ನೀವು ಪ್ರಭಾವಿತ ಆದ್ರಿ ಅಂತಂದರೆ ಅದರ ಲಕ್ಷಣ ಏನು ಮಾಡಿಬಿಡ್ತಿದ್ರಿ, ಅದರಲ್ಲೇ ಲೀನ್ ಆಗಿಬಿಡ್ತೀರಿ ಮತ್ತು ತಲೆ ಬಾಗಿಸ್ಬೇಕಾಗ್ತದೆ. ऐसे ईर्ष्या व दुश्मनी का भाव उसकी निशानी है. ಹೀಗೆ ಈರ್ಷ್ಯಾ ಮತ್ತು ದುಶ್ಮನಿಯ ಭಾವ ಇದು ನಿಶಾನೆ ಆಗಿದೆ. ಜಿದ್ ಕರ್ನ ಅವ್ರ ಸಿದ್ಧ ಕರ್. ನಾವು ಅವ್ರಿಗಿಂತ ಏನು ಕಡಿಮೆ ಇಲ್ಲ, ಆ ಥರ ಏನು ಮಾಡೋಕ್ಕೆ ಶುರು ಮಾಡ್ತೀವಿ, ಜಿದ್ದು ಮಾಡ್ತೀವಿ ಮತ್ತು ಸಿದ್ಧ ಮಾಡೋಕ್ಕೆ ಹೋಗ್ತೀವಿ. दोनों ही भाव में कितनी एनर्जी है, एनर्जी कितना समय खत्म कर देते हैं. ಈ ಎರಡು ಭಾವದಲ್ಲಿ ಎಷ್ಟೊಂದು ನಾವು ಎನರ್ಜಿ ಮತ್ತು ಸಮಯವನ್ನು ಎಲ್ಲ ಹಾಳು ಮಾಡಿಬಿಡ್ತೀವಿ, ನಾಶ ಮಾಡಿಬಿಡ್ತೀವಿ. ಯಹ ಮಾಲೂಮ್ ನಹಿ ಪಡ್ತಾ ಹೇ ದೋನೋ ಹಿ ಬಹುತ್ ನುಕ್ಸಾನ್ ದೇನೆ ವಾಲಾ ಹೇ. ಪಾಪ ಹೇಳ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ, ಇವೆರಡು ಭಾಳ ನಮಗೆ ನುಕ್ಸಾನ್ ಮಾಡ್ತಾವೆ. ಸ್ವಯಂ ಭೀ ಪರೇಶಾನ್ और दूसरों को भी परेशान करने वाले हैं. ನಾವು ದುಃಖದಲ್ಲಿರ್ತೀವಿ, ಬೇರೆದವರನ್ನು ದುಃಖದಲ್ಲಿ ಹಾಕ್ಬಿಡ್ತೀವಿ. ऐसी स्थिति के समय ऐसी आत्माओं का यही नारा होता है, दुख लेना और दुख देना ही है. ಪಾಪ ಹೇಳ್ತಾರೆ, ಇಂಥ ಸ್ಥಿತಿ ಸಮಯದಲ್ಲಿ ಇಂಥ ಆತ್ಮಗಳು ಏನು ಮಾಡೋಕ್ಕೆ ಶುರು ಮಾಡ್ತವೆ, ದುಃಖ ಕೊಡ್ತವೆ, ದುಃಖ ತಗೊಳ್ತವೆ. ಕುಚ್ ಭೀ ಹೋ ಜಾಯ್ ಲೇಕಿನ್ ಕರ್ನಾ ಹಿ ಹೇ. ಏನೇ ಕಗೊಲಕ್ಕೆ ನಾನು ಅವ್ರ ಥರ ಮಾಡಬೇಕು, ಅವ್ರಂಗೆ ಇರಬೇಕು, ಅವರಂಥ ವಸ್ತು ನನ್ನ ಮನೆಯಲ್ಲಿ ತರಬೇಕು ಅಂತ ಶುರು ಮಾಡಬೇಕು. यह कामना उस समय बोलती है. ಇಚ್ಛೆ ಆ ಸಮಯದಲ್ಲಿ ಹೇಳ್ತಾರೆ. ಬ್ರಾಹ್ಮಣಾತ್ಮ ನಹಿ ಬೋಲ್ತಿ, ಅವಾಗ ಬ್ರಾಹ್ಮಣಾತ್ಮ ಹೇಳೋದಿಲ್ಲ. इसलिए क्या होता है, सुख और शांति के संसार से बुद्धि रूपी पाँव बाहर निकल जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣಾತ್ಮಗಳು ಕೂಡ ಏನು ಮಾಡಿಬಿಡ್ತಾರೆ, ಸುಖ ಮತ್ತು ಶಾಂತಿ ಸಂಸಾರದಿಂದ ಬುದ್ಧಿರೂಪಿ ಕಾಲನ್ನು ಹೊರಗಡೆ ಇಟ್ಬಿಡ್ತಾರೆ. ಇದರ ಹೊರಗಡೆ ಪವಿತ್ರತಾ ಹೊರಗಡೆ ಇಟ್ಬಿಡ್ತಾರೆ. इसलिए इन रॉयल कामनाओं के ऊपर भी ವಿಜಯ್ ಬನೋ. ಅದಕ್ಕೆ ಬಾಬಾ ಈ ರಾಯಲ್ ಕಾಮನೆಗಳಿಂದ, ಇಚ್ಛೆಗಳಿಂದ ಏನಾಗಬೇಕು, ವಿಜಯ ಆಗಬೇಕು. ಇನ್ ಇಚ್ಛಾओं से भी इच्छा मात्र अविद्या की ಸ್ಥಿತಿ ಮೇಲಾವು. ಈ ಇಚ್ಛೆಗಳಿಂದ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಸೀತೆ ಏನು ಮಾಡಿದ್ಲು, ಲಕ್ಷ್ಮಣ ರೇಖೆ ಕೋಟೆ ಹೊರಗಡೆ ಹೋಗ್ಬಿಟ್ಲು. ಇಚ್ಛಾ, ಯಾವ ಇಚ್ಛಾ, ಬಂಗಾರದ ಜಿಂಕೆ ಬೇಕು ಅಂತ ಇಚ್ಛೆ ಮಾಡಿದ್ಲು. ದುಃಖ ಅಶಾಂತಿ ಶುರು ಆಯಿತು. ಹೇಳ್ತಾರೆ ಬಾಬಾ, ಪವಿತ್ರತೆಯ ಕೋಟೆಯ ಹೊರಗಡೆ ಹೆಜ್ಜೆಯನ್ನು, ಬುದ್ಧಿರೂಪಿ ಹೆಜ್ಜೆಯನ್ನು ಹೊರಗಡೆ ಇಡಬೇಡಿ. यह जो संकल्प करते हो दोनों ही भाव में कि मैं यह बात करके दिखाऊं, किसके दिखाएंगे. ಬಾಬಾ ಹೇಳ್ತಾರೆ, ಈ ಸಂಕಲ್ಪ ಮಾಡ್ತೀರಾ ದೋನೋ ಭಾವ ಮೇ, ಎರಡೂ ಭಾವದಲ್ಲಿ. ಏನಂದರೆ, ನಾನು ಈ ಮಾತನ್ನು ಮಾಡಿ ತೋರಿಸ್ತೀನಿ. ಯಾರಿಗೆ ತೋರಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಪ್ಕೋ ವ ಬ್ರಾಹ್ಮಣ ಪರಿವಾರಕ್ಕೋ, ತಂದೆಗೆ ಸಿದ್ಧ ಮಾಡಿ ತೋರಿಸ್ತಿರೋ, ಬ್ರಾಹ್ಮಣ ಪರಿವಾರಕ್ಕೆ ಮಾಡಿ ತೋರಿಸ್ತಿರೋ. ಕಿಸ್ಕೋ ದಿಖಾಯಂಗೆ, ಯಾರಿಗೆ ತೋರಿಸ್ತೀರಾ. ऐसे समझो यह करके दिखाएंगे नहीं लेकिन गिर के दिखाएंगे. ನೀವು ಮಾಡಿ ತೋರಿಸೋದಿಲ್ಲ, ಕೆಳಗೆ ಬಿದ್ದು ತೋರಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. यह कमाल है क्या, यह कमाल है क्या जो दिखाएंगे. ಇದು ದೊಡ್ಡದೇನು ತೋರಿಸೋದು. ಗಿರ್ನಾ ದೇಖನೆ ಕಿ ಬಾತ್ ಹೈ ಕ್ಯಾ, ಬೀಳೋದು ತೋರಿಸೋದು ಏನಂತಾರೆ ಬಾಬಾ. यह हद के प्राप्ति का नशा, मैं सेवा करके दिखाऊंगा, मैं नाम बाला करके दिखाऊंगा. यह ಶಬ್ದ ಚಕ್ ಕರೋ ರಾಯಲ್ ಹೇ. ಬಾಬಾ ಹೇಳ್ತಾರೆ, ನಾನು ಅದನ್ನು ಮಾಡೇ ತೋರಿಸ್ತೀನಿ, ನಾನು ಯೋಗ ಮಾಡೇ ತೋರಿಸ್ತೀನಿ, ನಾನು ಶ್ರೇಷ್ಠ ಆಗಿ ತೋರಿಸ್ತೀನಿ.
ಹಿಂಗಲ್ಲ ಅಂತಾರೆ ಬಾಬಾ. ಇದೆಲ್ಲ ರಾಯಲ್ ರೂಪದ್ದು ಇಚ್ಛೆ ಅಂತ ಹೇಳ್ತಾರೆ ಬಾಬಾ. ಕೇತೆ ಹೋ ಶೇರ್ ಕಿ ಭಾಷಾ ಲೇಕಿನ್ ಬಂತೆ ಹೋ ಬಕ್ರಿ. ಏನು ಹೇಳ್ತೀರಿ? ಮಾತಾಡೋದಾಗ್ರಿ ದೊಡ್ಡ ಹುಲಿ ಥರ ಮಾತಾಡ್ತೀರಾ, ಆಗೋದೇನಾಗ್ತೀರಾ? ಕುರಿ ಥರ ಆಗ್ತೀರಾ ಅಂತಾರೆ ಬಾಬಾ. जैसे आजकल कोई शेर का, कोई हाथी का, कोई रावण का, कोई राम का फेस डाल देते हैं ना. ಇವತ್ತೇನು ಮಾಡ್ತಿರ್ತಾರೆ, ಅವೆಲ್ಲ ಮುಖಗಳಿದಾವಲ್ಲ, ಪ್ಲಾಸ್ಟಿಕ್ ಮುಖಗಳು, ಹುಲಿ ಮುಖ, ಆನೆ ಮುಖ, ರಾವಣನ ಮುಖ, ರಾಮನ ಮುಖ ಅವೆಲ್ಲ ಮಾಡಿ ಹಾಕೋತಾರೆ. ತೋ ಯಹ ಮಾಯಾ ಶೇರ್ ಕಾ ಫೇಸ್ ಲಗಾ ದೇತಿ ಹೈ. ಹಾಗೆ ಮಾಯೆ ಏನು ಮಾಡ್ತದ? ಹುಲಿ ಫೇಸ್ ಹಾಕ್ಬಿಡ್ತದೆ. मैं यह करके दिखाऊंगा, यह करूँगा, लेकिन माया अपने वश कर बकरी बना देती है. ಬಾಬಾ ಹೇಳ್ತಾರೆ, ಹುಲಿಗತ್ತೆ ಘರ್ಜನೆ ಮಾಡ್ತೀರ, ನಾವು ಇದನ್ನು ಮಾಡಿ ತೋರಿಸ್ತೀನಿ ಅಂಥೇಳಿ. ಆದರೆ ಮಾಯೆ ಏನು ಮಾಡ್ತದೆ? ತನ್ನ ವಶಕ್ಕೆ ತಗೊಂಡು ಕುರಿಯನ್ನಾಗಿ ಮಾಡ್ತದೆ. मैपन आना अर्थात कोई न कोई हद की कामना के वशीभूत होना. ನಾನು ನನ್ನತನ ಅಂತ ಬಂತು ಅಂತಂದರೆ ಒಂದಾದರೂ ಒಂದು ಯಾವುದೋ ಒಂದು ಹದದ ಕಾಮನ ವಶೀಭೂತ ಆಗಿರ್ತದೆ. ಯಹ ಭಾಷಾ ಯುಕ್ತಿಯುಕ್ತ ಬೋಲು ಅವ್ರ ಭಾವನಾ ಭೀ ಯುಕ್ತಿಯುಕ್ತ ರಖೋ. ಬಾಬಾ ಹೇಳ್ತಾರೆ, ಯಹ ಭಾಷಾ, ಈ ಮಾತನ್ನು, ಈ ಭಾಷೆಯನ್ನು ಯುಕ್ತಿಯುಕ್ತವಾಗಿ ಹೇಳಬೇಕು, ಭಾವನಾ ಯುಕ್ತಿಯುಕ್ತ ಇರಬೇಕು. ಯಹ ಹೋಶಿಯಾರಿ ನಹಿ ಹೇ ಲೇಕಿನ್ ಹರ್ ಕಲ್ಪ ಮೇ सूर्यवंशी से ಚಂದ್ರವಂಶಿ बनने की हार खाना है. ಬಾಬಾ ಹೇಳ್ತಾರೆ, ಇದಕ್ಕೆ ಹುಷಾರಿ ಅಂತ ಹೇಳೋದಿಲ್ಲ, ಆದರೆ ಪ್ರತಿ ಕಲ್ಪನಲ್ಲಿ ಸೂರ್ಯವಂಶದಿಂದ ಚಂದ್ರವಂಶ ಆಗಿ ಸೋಲ್ಬೇಕಾಗ್ತದೆ. ಹಾರ್ ಖಾನಾ ಹೇ. ಕಲ್ಪ ಕಲ್ಪ ಚಂದ್ರವಂಶಿ बनना ही पड़ेगा. ಕಲ್ಪದಲ್ಲಿ ನಾವೇನು ಮಾಡಬೇಕಾಗ್ತದೆ? ಚಂದ್ರವಂಶಿನಲ್ಲಿ ಬರಬೇಕಾಗ್ತದೆ. ತೋ ಯಹ ಹಾರ್ ಹುಯಿ ಯಹ ಹೋಶಿಯಾರ್ ಹುಯಿ ಅಂದರೆ ಇದು ಸೋಲಾಯಿತು ಅಥವಾ ಶಾಣೆ ಅಂತ ಹೇಳ್ತಾರೋ. ತೋ ಐಸಿ ಹೋಶಿಯಾರಿ ನಹಿ ದಿಖಾओ. ಇಂಥ ಹೋಶಿಯಾರಿನ ತೋರ್ಸೋಕ್ಕೆ ಬರಬೇಡಿ. ನ ಅಭಿಮಾನ್ ಮೇ आओ, ನ ಅಪಮಾನ್ ಕರ್ನೆ ಮೇ आओ. दोनों ही भावनाएं शुभ भावना शुभ कामना दूर कर लेती है. ಬಾಬಾ ಹೇಳ್ತಾರೆ, ಬಾಬಾ ಯಾವ ಅಭಿಮಾನದಲ್ಲಿ ಬರಬಾರ್ದು, ಅಪಮಾನದಲ್ಲಿನೂ ಬರಬಾರ್ದು. ಈ ಎರಡು ಭಾವನೆಗಳು ಶುಭ ಭಾವನೆ ಶುಭ ಕಾಮನೆಯಿಂದ ನಮ್ಮನ್ನು ದೂರ ತಗೊಂಡು ಹೋಗ್ತವೆ. तो चक्कर जरा भी संकल्प मात्र भी अभिमान व अपमान की भावना रह तो नहीं गई है. ಹಾಗಾದರೆ ಚೆಕ್ ಮಾಡ್ಕೊಳ್ಳಿ, ಸ್ವಲ್ಪನೂ ಕೂಡ ಅಭಿಮಾನ ಅಥವಾ ಅಪಮಾನದ ಭಾವನೆ ಇದೆ ಏನು? ಜಹಾ ಅಭಿಮಾನ್ और अपमान की भावना है, ಎಲ್ಲಿ ಅಭಿಮಾನ ಮತ್ತು ಅಪಮಾನದ ಭಾವನೆ ಇದೆ, ಯಹ ಕಭಿ ಭೀ ಸಮಾನ ಕಿ ಸ್ಥಿತಿ ಮೇ ಸ್ಥಿತ ಹೋ ನಹಿ ಸಕ್ತಾ. ಇವರೆಂದೂ ಕೂಡ ಸಮಾನದ ಸ್ಥಿತಿಯಲ್ಲಿ ಸ್ಥಿತ ಆಗೋಕ್ಕೆ ಸಾಧ್ಯ ಇಲ್ಲ. ಸಮಾನ ಸರ್ವ ಕಾಮನಾओं से किनारा कर देगा. ಈ ಸಮಾನದಲ್ಲಿದ್ದರೆ ಎಲ್ಲ ಕಾಮನೆಗಳಿಂದ ದೂರ ಮಾಡ್ತದೆ. और सदा सुख के संसार में सुख के शांति के झूले में झूलते रहेंगे. ಅದಕ್ಕೆ ಹೇಳ್ತಾರೆ ಬಾಬಾ, ಅವರೆಲ್ಲ ಕಿನಾರ ಮಾಡಿದರೆ ಸುಖ ಸಂಸಾರದಲ್ಲಿ ಸುಖ ಶಾಂತಿ ಜೋಕಾಲಿನಲ್ಲಿ ಜೋಕಾಲಿ ಆಡ್ತೀರಾ. ಇಸ್ಕೋ ಹಿ ಕಹಾ ಜಾತಾ ಹೇ ಸರ್ವ ಕಾಮನಾ ಜೀತ್ ಜಗತ್ ಜೀತ್. ಇದಕ್ಕೆ ಹೇಳಲಾಗ್ತದೆ, ಎಲ್ಲ ಇಚ್ಛೆಗಳ ಮೇಲೆ ಜೀತಾದರೆ ಜಗಜ್ಜೀತ್ ಆಗ್ತೀರಾ. ತೋ बाप दादा देख रहे थे छोटे से सुखी संसार को. ಬಾಬಾ ನೋಡ್ತಾ ಇದ್ರು ಈ ಸಣ್ಣ ಚಿಕ್ಕ ಸಂಸಾರವನ್ನು. सुख के संसार से अपने स्वदेश से पराये देश में बुद्धि रूप पाँव द्वारा क्यों चले जाते हो. ಬಾಬಾ ಕೇಳ್ತಾರೆ, ಸುಖ ಸಂಸಾರದಿಂದ ತಮ್ಮ ಸ್ವದೇಶದಿಂದ ಪರಾಯ ದೇಶದಲ್ಲಿ ಬುದ್ಧಿರೂಪ ಕಾಲ ಮುಖಾಂತರ ಏಕೆ ಹೋಗ್ತೀರಾ. परधर्म परदेश दुख देने वाला है, स्वधर्म स्वदेश सुख देने वाला है. ಪರಧರ್ಮ, ನಮ್ಮದಲ್ಲದ ಧರ್ಮದಲ್ಲಿ ಹೋಗಿ ನಮ್ಮದಲ್ಲದ ದೇಶದಲ್ಲಿ ಹೋಗಿ ಏನು ಮಾಡಬೇಕಾಗ್ತದೆ? ದುಃಖ ಅನುಭವಿಸ್ಬೇಕಾಗ್ತದೆ. ಸ್ವಧರ್ಮ ಸ್ವದೇಶ ಏನು ಮಾಡ್ತದೆ? ಸುಖ ಕೊಡ್ತದೆ. तो सुख के सागर बाप के बच्चे हो.
ನಾವಿಂಥ ಮಕ್ಕಳು ಯಾರ ಮಕ್ಕಳು? ಸುಖ ಸಾಗರ ತಂದೆಯ ಮಕ್ಕಳು. ಸುಖಕ್ಕೆ ಸಂಸಾರಕ್ಕೆ ಅನುಭವಿ ಆತ್ಮಾಯೇ ಹೋ. ಸುಖ ಸಂಸಾರದ ಅನುಭವ ಆತ್ಮಗಳು ನೀವು. ಅಧಿಕಾರ ಆತ್ಮಾಯೇ ಹೋ ತೋ ಸದಾ ಸುಖಿ ರಹೋ, ಶಾಂತ ರಹೋ. ಅಧಿಕಾರಿ ಆತ್ಮಗಳು ಅಂತಂದರೆ ಯಾವಾಗಲೂ ನೀವೇನಿರಬೇಕು? ಸುಖಿಯಾಗಿರಬೇಕು, ಶಾಂತಿಯಾಗಿರಬೇಕು. ಸಮझा? देश विदेश के दोनों स्नेही बच्चे अपने घर व बाप के घर में अपना अधिकार लेने के लिए पहुंच गए हो. ಬಾಬಾ ಹೇಳ್ತಾರೆ, ದೇಶ ವಿದೇಶದಿಂದ ಸ್ನೇಹಿ ಮಕ್ಕಳು ತಮ್ಮ ಮನೆಗೆ ಅಥವಾ ತಂದೆ ಮನೆಯಲ್ಲಿ ತಮ್ಮ ಅಧಿಕಾರ ತೆಗೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಾ. तो अधिकारी बच्चों को देख बाप दादा भी हर्षित होते हैं. ಇಂಥ ಅಧಿಕಾರಿ ಮಕ್ಕಳನ್ನು ನೋಡಿ ಬಾಪ್ ದಾದಾರವ್ರಿಗೂ ಖುಷಿ ಆಗ್ತಾ ಇತ್ತು, ಹರ್ಷಿತ ಆಗ್ತಾ ಇದ್ರು. जैसे खुशी में आए हो ऐसे ही सदा खुश रहने की विधि इन तीनों बातों का संकल्प से भी त्याग कर सदा के लिए भाग्यवान बन करके जाना. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಖುಷಿನಲ್ಲಿ ಬಂದಿದ್ದೀರಾ ಹೀಗೆ ಸದಾ ಖುಷಿಯಾಗುವಂಥ ವಿಧಿ ಈ दोनों बातों का ಎರಡು ಮಾತುಗಳಿಂದ संकल्प से भी त्याग कर सदा के लिए भाग्यवान बन करके जाना. लेने आए हो लेकिन साथ लेने के साथ मन से कोई भी कमजोरी जो उड़ती कला में विघ्न रूप बनती है वह छोड़ के जाना. ಬಾಬಾ ಹೇಳ್ತಾರೆ, ತಗೊಳ್ಳಿಕ್ಕೆ ಬಂದಿದ್ದೀರಾ, ಆದರೆ ಜೊತೆಗೆ ಲೇನೇಕೆ ಸಾಥ್ ತೆಗೆದುಕೊಂಡು ಹೋಗೋದರ ಜೊತೆಗೆ ಮನಸ್ಸಿನಿಂದ ಯಾವುದಾದ್ರೂ ವೀಕ್ನೆಸ್ ಇದ್ದರೆ, ಏನಾದರೂ ನಿಮಗೆ ತೊಂದರೆ ಆಗ್ತಿದ್ರೆ, ಉಡ್ತಿ ಕಲಾಮೆ ಅವು ಹಾರುವ ಕಲೆಯಲ್ಲಿ ವಿಘ್ನ ಆಗ್ತಿದ್ರೆ ಅವುಗಳನ್ನು ಇಲ್ಲೇ ಬಿಟ್ಟು ಹೋಗಿ ಅಂತಾರೆ ಬಾಬಾ. ಯಹ ಛೋಡ್ನಾ ಹಿ ಲೇನಾ ಹೇ, ಏನು ಬಿಡ್ತೀರೋ ಅದು ತಗೊಂಡಂಗೆ ಅಂತ ಹೇಳ್ತಾರೆ ಬಾಬಾ. अच्छा सदा सुख के संसार में रहने वाले ಯಾವಾಗಲೂ ಸುಖ ಸಂಸಾರದಲ್ಲಿ ಇರುವಂಥವರು ಸರ್ವ ಕಾಮನಾಜೀತ್ ಎಲ್ಲ ಇಚ್ಛೆಗಳ ಮೇಲೆ ವಿಜಯಿಯಾಗುವಂತಹ ಸದಾ ಸರ್ವ ಆತ್ಮಾओंಗೆ ಪ್ರತಿ ಶುಭ ಭಾವನಾ ಶುಭ ಕಾಮನಾ करने वाले ಯಾವಾಗಲೂ ಸರ್ವ ಆತ್ಮಗಳ ಪ್ರತಿ ಶುಭ ಭಾವನಾ ಶುಭ ಇಚ್ಛೆಗಳನ್ನು ಮಾಡುವಂತಹ ಶ್ರೇಷ್ಠ ಆತ್ಮಗಳನ್ನು सदा स्वमान की सीट पर स्थिति रहने वाले ಯಾವಾಗಲೂ ಸಮಾನದ ಸೀಟಿನ ಸ್ಥಿತಿನಲ್ಲಿ ಇರುವಂಥವರು ವಿಶೇಷ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಅಚ್ಛಾ, ಓಂ ಶಾಂತಿ.